ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ನೋಡಿ, ಈ ಹಳ್ಳಿ ವಾತಾವರಣಕ್ಕೂ ಈ ಸಿಟಿ ವಾತಾವರಣಕ್ಕೂ ಏನು ವ್ಯತ್ಯಾಸ ಇದೆ ಅಂತ ನೋಡಿ. ಇಲ್ಲಿನ್ನೂ ಇದೊಂದು ನಮ್ಮದೊಂದು ಸಣ್ಣ ಹಳ್ಳಿ ಇದು. ಇಲ್ಲಿನ್ನೂ ಹಂಗೆ ಸಿಟಿನ ಮನೆಗಳು ಹಂಗೆ ಇದ್ದಾವೆ ನೋಡಿ. ಅಲ್ಲಿ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಕಟ್ಟಡಗಳನ್ನ ನೋಡಿರ್ತೀವಿ. ಅರೆ ಇಲ್ಲಿ ನೋಡಿ, ಎಲ್ಲ ಇನ್ನು ಹಂಚಿನ ಮನೆಗಳು, ಸಿಟಿನ ಮನೆಗಳು, ಇನ್ನು ಶೀಟ್ಗಳು ಎಲ್ಲ ಹಂಗೆ ಇದ್ದಾವೆ ಇಲ್ಲಿ. ಮತ್ತು ಆಮೇಲೆ ಸಿಟಿ ಜೀವನಕ್ಕೂ ಹಳ್ಳಿ ಜೀವನಕ್ಕೂ ಏನು ವ್ಯತ್ಯಾಸ ಅಂದರೆ, ಇಲ್ಲಿ ನೆಮ್ಮದಿಯಾಗಿರ್ಬೋದು, ಆದರೆ ದುಡಿಮೆಗಳಿರೋದಿಲ್ಲ. ಮತ್ತು ಆಮೇಲೆ ಅಲ್ಲಿ ಸ್ವಲ್ಪ ದುಡಿಬೋದು, ಅಲ್ಲಿ ಕೆಲಸಗಳು ಸಿಗ್ತತೆ. ಮತ್ತು ಆಮೇಲೆ ಅಲ್ಲಿ ಹೆಂಗೋ ಮಾಡಿ ಇದು ಮಾಡ್ಬೋದು. ಆದರೆ ಇಲ್ಲಿ ಹಂಗಲ್ಲ, ದುಡಿಮೆಗಳಿರೋದಿಲ್ಲ. ಮತ್ತು ಆಮೇಲೆ ಇಲ್ಲಿ ಸ್ವಲ್ಪ ಕಷ್ಟ. ಅದರಲ್ಲೂ ಮಳೆಗಳು ಬರಲಿಲ್ಲ ಅಂದರೆ ಇದ್ದಿದ್ದು ಕಷ್ಟ. ಮತ್ತು ಅದಾದಮೇಲೆ ಇದು ಹಳ್ಳಿಗಳಲ್ಲಿ ಕೆಲವೊಂದು ಸಾರಿ ತುಂಬ ಅಂದರೆ ತುಂಬ ಕಷ್ಟ ಇರ್ತತೆ. ಮತ್ತು ಆಮೇಲೆ ಇಲ್ಲಿ ವ್ಯವಸಾಯ ನಂಬ್ಕೊಂಡು ನಾವೇನು ಮಾಡೋಕ್ಕಾಗೋದಿಲ್ಲ. ಮತ್ತು ಅದಾದಮೇಲೆ ಸಿಟಿನಲ್ಲಿ ಹೆಂಗೋ ಒಂದು ಖರ್ಚಿಗೋ ಏನೋ ಒಂದು ಮಾಡ್ಕೊಂಡು ಅಲ್ಲಿ ಇರ್ಬೋದು. ಆದರೆ ಈ ಹಳ್ಳಿಗಳಲ್ಲಿ ತುಂಬ ಕಷ್ಟ. ಮತ್ತು ಅದಾದಮೇಲೆ ಇಲ್ಲಿ ಯಾವ ರೀತಿ ಅಂದರೆ, ವ್ಯವಸಾಯ ಮಾಡಬೇಕು, ಮತ್ತು ಆಮೇಲೆ ಅದರಿಂದ ಏನಾರು ಲಾಭ ಬಂದರೆ ಮಾತ್ರ ಸಂಪಾದನೆ ಮಾಡಬೇಕು, ಅದರಿಂದ ಬದುಕಬೇಕು. ಆದರೆ ಸಿಟಿನಲ್ಲಿ ಏನೋ ಒಂದು ಸ್ವಲ್ಪ ಕೆಲಸಗಳು ಸಿಗ್ತತೆ, ಹೆಂಗೋ ಮಾಡಿ ಹೊಟ್ಟೆನಾರು ತುಂಬುತ್ತೆ. ಆದರೆ ಇಲ್ಲಿ ಹಂಗಲ್ಲ, ಮನೆ ಇರ್ತತೆ, ಮತ್ತು ಆಮೇಲೆ ಕರೆಂಟ್ ಫ್ರೀ ಇರುತ್ತೆ, ಮತ್ತು ಆಮೇಲೆ ನೀರು ಫ್ರೀ ಇರುತ್ತೆ, ಬಾಡಿಗೆ ಕಟ್ಟಂಗಿರಲ್ಲ, ಏನೂ ಇರಲ್ಲ. ಆದರೆ ಊಟಕ್ಕೆ ಜೋಡಿಸ್ಕೊಂಬೋದು ಇಲ್ಲಿ ತುಂಬ ಕಷ್ಟ ಇರುತ್ತೆ. ಆದರೆ ಸಿಟಿನಲ್ಲಿ ನಾವು ಏನೇ ಮಾಡಿದ್ರೂ, ಬಾಡಿಗೆ ಕಟ್ಟಲಿ ಏನೇ ಮಾಡಲಿ, ಊಟ ಅಂತೂ ಎಲ್ಲ ಕಡೆಗೂ ಸಿಗುತ್ತೆ. ಮತ್ತು ಆಮೇಲೆ ಅದೊಂಥರ ಇದ್ದಿದ್ದಂಗೆ ಸ್ವಲ್ಪ ಕೆಲಸ ಸಿಗೋದ್ರಿಂದ. ಮತ್ತು ಆಮೇಲೆ ಹೆಂಗೋ ಹೊಟ್ಟೆಪಾಡಿಗಂತೂ ಮೋಸ ಇಲ್ಲ, 3 ಹೊತ್ತು ಊಟ ಸಿಗುತ್ತೆ. ಆದರೆ ಇಲ್ಲಿ ಹಂಗಲ್ಲ, ತುಂಬ ಕಷ್ಟ. ಅರೆ ನೆಮ್ಮದಿಯಾಗಿರ್ಬೋದು, ದುಡ್ಡು ಕಾಸು ಇಟ್ಕೊಂಡು. ಮತ್ತು ಆಮೇಲೆ ನಮ್ಮ ಮನೆಯಲ್ಲಿ ಏನಾರು ಇದ್ದರೆ ತಿನ್ಕೊಂಡು, ಮತ್ತು ಆಮೇಲೆ ಯಾರ ಸಹವಾಸಕ್ಕೂ ಹೋಗ್ದಂಗೆ ಆರಾಮಾಗಿ ಇದ್ಕೊಂಡು ಬೇಕಾದ್ರೆ ಊಟ ಗೀಟ ಮಾಡ್ಕೊಂಡು ಇರ್ಬೋದು. ಅರೆ ಇಲ್ಲಿ ನಾನಿಲ್ಲಿ ಬಂದು ದುಡಿತೀನಿ, ಕೆಲಸ ಮಾಡ್ತೀನಿ, ಏನೋ ಒಂದು ಸಾಧನೆ ಮಾಡ್ತೀನಿ, ಆಮೇಲೆ ಏನೋ ದಬಾಕ್ತೀನಿ ಅಂತಂದರೆ ಇದು ಆಗೋದಿಲ್ಲ. ಸಿಟಿಗಳಲ್ಲೇ ಸ್ವಲ್ಪ ಉತ್ತಮ, ಹಳ್ಳಿನಲ್ಲಿ ಭಾರಿ ಕಷ್ಟ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಹಳ್ಳಿ ಜನಗಳು ಕೆಲಸ ಇಲ್ದಲೆ, ಮತ್ತು ಆಮೇಲೆ ಮಳೆ ಇಲ್ದಲೆ ಎಲ್ಲ ಕಟ್ಟೆ ಕುತ್ಕೊಂಬೋದು, ಟೈಮ್ ಪಾಸ್ ಮಾಡೋದು, ಮತ್ತು ಆಮೇಲೆ ಏನು ಸಂಪಾದನೆ ಇಲ್ದಂಗೆ ಸುಮ್ಮನೆ ಕಾಲಹರಣ ಮಾಡೋದು, ಹಿಂಗಾಗ್ಬಿಟ್ಟಿದ್ದಾವೆ. ಮತ್ತು ಆಮೇಲೆ ಸಿಟಿನಲ್ಲಿ ಇವಾಗ ಬೇರೆ ಆಷಾಢ ಬಂದಿರೋದ್ರಿಂದ ಸಿಟಿನಲ್ಲಿನೇ ಕಷ್ಟ ಆಗ್ಬಿಟ್ಟಿದೆ. ಇನ್ನು ಹಳ್ಳಿಗೆ ಹೋಗ್ಬಿಟ್ರಂತೂ ಇದ್ದಿದ್ದು ಕಷ್ಟ. ಮತ್ತು ಅದಾದಮೇಲೆ ಈ ಹಳ್ಳಿಗಳಲ್ಲಿ ಇಂಥ ಟೈಮಲ್ಲಿ ಊಟಕ್ಕೆ ಸಮೇತ ಇರೋದಿಲ್ಲ. ಮತ್ತು ಅದಾದಮೇಲೆ ಇಲ್ಲಿ ಭಾರಿ ಕಷ್ಟ. ಇಲ್ಲಿ ಏನಾದರೂ ಸ್ವಲ್ಪ ಬೆಳೆ ಬಂದು ಅದು ನಾವೇನಾರು ಇಟ್ಕೊಂಡ್ರೆ ಮಾತ್ರ ನಮಗೇನಾರು ಅನುಕೂಲ ಆಗುತ್ತೆ, ಇಲ್ಲಾಂದರೆ ತುಂಬ ಕಷ್ಟ. ಆದರೆ ಸಿಟಿನಲ್ಲಿ ಹೆಂಗೋ ದುಡಿತಿರ್ತೀವಿ, ಏನೋ ಒಂದು ಆಗ್ತಿರುತ್ತೆ, ಅಲ್ಲಿ ಏನು ಕಾಣಿಸ್ಕೊಂಬೋದಿಲ್ಲ. ಆದರೆ ಇಲ್ಲ ಹಂಗಲ್ಲ, ನಾವು ಬೆಳೆನೇ ನಂಬ್ಕೊಂಡಿರ್ತೀವಿ. ವರ್ಷಕ್ಕೊಂದು ಬೆಳೆ, 2 ಬೆಳೆ, ನೀರಾವರಿ ಇದ್ದರೆ ಒಂದು 2-3 ಬೆಳೆ ತೆಗಿಬೋದು, ಅದು ಲಾಭ ಬಂದರೂ ಬಂತು, ಹೋದ್ರೂ ಹೋತು. ಅರೆ ಹಂಗೆ ಸಿಟಿನಲ್ಲಿ ಹೆಂಗೋ ಒಂದು ಆಗ್ತತೆ. ಹಳ್ಳಿಗಳಲ್ಲಿ ಭಾರಿ ಕಷ್ಟ. ಖರ್ಚು ನೋಡಿದ್ರೆ ಸಿಟಿನಲ್ಲಿ ಹಳ್ಳಿನಲ್ಲಿ ಎಲ್ಲ ಕಡೆಗೂ ಒಂದೇ ಇರುತ್ತೆ. ಆದರೆ ದುಡಿಮೆ ಮಾತ್ರ ಹಳ್ಳಿನಲ್ಲಿ ಕಮ್ಮಿ ಆಗಿರುತ್ತೆ. ಎಲ್ಲೋ ಒಬ್ಬೊಬ್ರದ್ದು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಮತ್ತು ಆಮೇಲೆ ಆಲ್ಮೋಸ್ಟ್ ಅಲ್ಲಿ 90% ಇರೋದೇ ಇಲ್ಲ, ಹಿಂಗಾಗಿರುತ್ತೆ. ಹಂಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತಂತ ಅಂದ್ಕೊಂಡು ನನಗೆ ಗೊತ್ತಿರೋ ಮಟ್ಟಿಗೆ ಹೇಳಿದ್ದೀನಿ. ನಿಮಗೊಂದು ಸ್ವಲ್ಪ ಅರ್ಥ ಆಗುತ್ತೆ ಮತ್ತು ಮನೋರಂಜನೆ ಕೊಡುತ್ತಂತ ಈ ವಿಡಿಯೋನ ಮಾಡಿದ್ದೀನಿ. ಆಮೇಲೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಕೊಡಿ. ಮತ್ತು ಆಮೇಲೆ ಏನಾರು ಹೇಳ್ಬೇಕಂತಿದ್ರೆ ಕಮೆಂಟ್ ಮಾಡಿ. ಮತ್ತು ಆಮೇಲೆ ಏನಾರು ಈ ವಿಡಿಯೋದಲ್ಲಿ ತಪ್ಪಾಗಿ ಏನಾರು ಹೇಳಿದರೆ ನನ್ನನ್ನು ಕ್ಷಮಿಸಿ. ಏನಾರು ಕರೆಕ್ಷನ್ ಮಾಡಿದ್ರೆ ಮಾಡ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆದ್ರ ಬಗ್ಗೆ ಮಾತಾಡ್ತೀನಿ. ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.